ನಮಸ್ತೆ. ಚತುರ್ವರ್ಣಂ ಚತುರ್ವಿಧಂ, ಎಷ್ಟು ಚೆನ್ನಾಗಿದೆ ನಮ್ಮ ವೇದದ ಮಾತುಗಳು, ಗಾದೆಯ ಹಾಗಿದೆ. ನಾವೆಲ್ಲ ತಪ್ಪು ತಿಳಿದಿದ್ದೀವಿ. ಚತುರ್ವರ್ಣ ಅಂದ್ರೆ ಹುಟ್ಟಿನಿಂದ ಅಂತ. ಒಂದೇ ತಾಯಿಯಲ್ಲಿ 4 ಮಕ್ಕಳು ಚತುರ್ವರ್ಣಗಳಾಗ್ಬೋದು. ದೊಡ್ಡ ಮಗ ವಿದ್ಯಾವಂತನಾಗಿ ಮನೆಯನ್ನೆಲ್ಲ ತನ್ನ ಬುದ್ಧಿಯಿಂದ ಸಲಹಿ ಬ್ರಾಹ್ಮಣನಾಗ್ಬೋದು. ಅದೇ ತಾಯಿಯ 2ನೇ ಮಗ ಮನೆಯನ್ನ ಸಾಮು ಮಾಡಿ ತಾನು ದೇಹದಾಢ್ಯ ಬೆಳೆಸಿಕೊಂಡು ರಕ್ಷಣೆ ಮಾಡಿ ಯುದ್ಧ ಸನ್ನದ್ಧನಾಗಿ ಮನೆಗೆ ರಕ್ಷಕನಾಗಿ ಕ್ಷತ್ರಿಯನಾಗ್ಬೋದು. ಅದೇ ತಾಯಿಯ ಹೊಟ್ಟೆಯಲ್ಲಿರೋ 3ನೇ ಮಗ ವ್ಯಾಪಾರಗಳನ್ನು ಮಾಡಿ ಮನೆಯ ಆದಾಯವನ್ನು ಹೆಚ್ಚಿಸಿ ವೈಶ್ಯನಾಗಬಹುದು. ಅದೇ ತಾಯಿಯ 4ನೇ ಮಗ ಎಲ್ಲ ಅಣ್ಣಂದರಿಗೂ ಸಹಾಯ ಮಾಡಿ ಅವರ ಎಲ್ಲ ವೃತ್ತಿಯಲ್ಲಿ, ದೊಡ್ಡ ಅಣ್ಣನಿಗೆ ವಿದ್ಯೆಯಲ್ಲಿ ಸಹಾಯ ಮಾಡಿ, 2ನೇ ಅಣ್ಣನಿಗೆ ಯುದ್ಧದಲ್ಲಿ ಸಹಾಯ ಮಾಡಿ, 3ನೇ ಅಣ್ಣನಿಗೆ ವ್ಯಾಪಾರದಲ್ಲಿ ಸಹಾಯ ಮಾಡಿ, 3 ಜನರ ಸಹಕರಿಸಿ ಏನನ್ನೂ ಬಯಸದೆ ಶೂಯದ್ರವತಿ ಶೂದ್ರನಾಗಬಹುದು. ಎಲ್ಲ ಪವಿತ್ರ ಪದಗಳೇ. ನಿಮಗಿದು ಗೊತ್ತಿರಲಿ. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವುಗಳಲ್ಲಿ ಅತ್ಯಂತ ಶ್ರೇಷ್ಠ ಪದ ಶೂದ್ರ. ಯಾಕಂದ್ರೆ ಪರೋಪಕಾರಂ ಇದಂ ಶರೀರಂ. ಮೇಲಿನವರೆಲ್ಲ ತನುವನ್ನ ಬಳಸಿ ಬದುಕ್ತಾ ಇರ್ತಾರೆ, ಆದರೆ ಶೂಯದ್ರವತಿ ಶೂದ್ರ ತಾನು ಪರೋಪಕಾರ ಮಾಡ್ಕೊಂಡು ಬದುಕ್ತಾ ಇರ್ತಾನೆ. ಹಾಗಾಗಿ ಪರಮ ಶ್ರೇಷ್ಠನಾಗಿರ್ತಾನೆ. ಅದಕ್ಕೆ ನನ್ನ ಸ್ಟೇಟಸ್ ಅಲ್ಲಿ ಯಾವಾಗ್ಲೂ ಪರಮ ಶೂದ್ರ ಅಹೋರಾತ್ರ ಅಂತ ಬರೆದುಕೊಂಡಿರ್ತೇನೆ. ಈ ಚತುರ್ವರ್ಣ ಅಷ್ಟೇ ಅಲ್ಲ, ಚತುರ್ವಿಧ ತಿಂಡಿಗಳಿದೆ. ಏನಂದ್ರೆ ಪಚಾಮ್ಯನ್ನಂ ಚತುರ್ವಿಧಂ, ನಾವು ತಿನ್ನುವ ವಿಧಾನಗಳು 4. ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ ಅಂತ. ಭಕ್ಷ್ಯ ಅಂದ್ರೆ ತಿನ್ನುವುದು, ಭೋಜ್ಯ ಅಂದ್ರೆ ಕುಡಿಯುವುದು, ಲೇಹ್ಯ ಅಂದ್ರೆ ನೆಕ್ಕುವುದು, ಚೋಷ್ಯ ಅಂದ್ರೆ ಹೀರುವುದು, ಕಬ್ಬು ಮುಂತಾದವನ್ನ ಹೀರುವುದು, ಚವನ್ಪ್ರಾಶ್ ಮುಂತಾದವನ್ನ ನೆಕ್ಕುವುದು. ಎಷ್ಟು ಚೆನ್ನಾಗಿದೆ ಅಲ್ಲ. ಈ 4 ವಿಧವನ್ನ ಯಾರು ಬಳಸ್ತಾ ಇರ್ತಾರೋ ಅವರಿಗೆ ಸರ್ವ ರೋಗ ನಿವಾರಣೆ ಆಗುತ್ತಂತೆ. ಇದಾದ ನಂತರ ನಿಮಗೆ ಈ ಚತುರ್ವಿಧಗಳು ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರ್ತೀನಿ. ಚತುರ್ವಿಧ ವೃಕ್ಷಗಳು, ಸಸ್ಯ ಸಂಕುಲ. ಯಾವುದದು ಚತುರ್ವಿಧಗಳು ಅಂದ್ರೆ ತುಂಬಾ ಗಮನ ಇಟ್ಟು ಕೇಳಿ, ಚೆನ್ನಾಗಿದೆ. ನಿಸ್ಸತ್ವ ಅಂದ್ರೆ ಬಳ್ಳಿಗಳು, ಅಂತಃಸತ್ವ ಅಂದ್ರೆ ಒಳಗಡೆ ಸಾರ ಇದ್ದು ಹೊರಗಡೆ ಟೊಳ್ಳಿರುವಂತ ಮರಗಳು, ಬಾಹ್ಯಸತ್ವ ತೆಂಗು, ಅಡಿಕೆ ಮುಂತಾದ ಮರಗಳು ಬಾಹ್ಯದಲ್ಲಿ ಗಟ್ಟಿ ಇದ್ದು ಒಳಗಡೆ ಟೊಳ್ಳಿರುತ್ತೆ. ಸರ್ವಸತ್ವ ಹಲಸು, ಮಾವು ಮುಂತಾದ ಮರಗಳು ಒಳಗಡೆನೂ ಸ್ಟ್ರಾಂಗ್ ಇರುತ್ತೆ, ಹೊರಗಡೆನೂ ಸ್ಟ್ರಾಂಗ್ ಇರುತ್ತೆ. ಗಟ್ಟಿ ಮುಟ್ಟಾಗಿ ದೃಢವಾಗಿ ಆಲದ ಅಶ್ವತ್ಥ ಮರಗಳಾಗಿರುತ್ತೆ. ಇವು ಅವುಗಳಲ್ಲಿರೋ ಚತುರ್ವಿಧಗಳು. ಆದ್ರೆ ಇವುಗಳಿಂದ ಒಂದು ಪಾಠ ಕಲಿಯೋಣ ಇವತ್ತು. ನಾವು ಯಾರು ಕಲಿತೇ ಇಲ್ಲ. ನಮ್ಮಲ್ಲಿ ಕೂಡ ನಿಸ್ಸತ್ವ ಅನ್ನುವ ಜನಗಳಿದ್ದಾರೆ ಪಾಪ. ನಿಸ್ಸತ್ವ ನೆಗ್ಲಿಜಿಬಲ್ ಅಲ್ಲ. ಕುಂಬಳಕಾಯಿ ಬೆಳೆಯೋದು ನಿಸ್ಸತ್ವದಲ್ಲೇ, ಬಳ್ಳಿಲಿ. ಹೀಗೆ ಅನೇಕ ಉಪಕಾರದ ಕೆಲಸಗಳು ಬಳ್ಳಿಗಳು ಮಾಡುತ್ತೆ. ನಿಸ್ಸತ್ವ ಅಂದ್ರೆ ಡಿಪೆಂಡೆನ್ಸಿ, ಅಂದ್ರೆ ಒಬ್ಬರ ಹತ್ರ ಕೆಲಸ ಮಾಡೋದು. ಸರ್ವಸ್ವತ್ವ ಅಂದ್ರೆ ಸರ್ವ ಅಧಿಕಾರಗಳಲ್ಲಿ ಇದ್ದು ಅಧಿಕಾರವನ್ನು ನಿಭಾಯಿಸುವ CMD MDಗಳು. ಬಾಹ್ಯ ಸತ್ವ ಅಂದ್ರೆ
ಇವಾಗ ಈ ಸೆಕ್ಯೂರಿಟಿ ಮುಂತಾದ ಕೆಲಸಗಳು, ರಕ್ಷಣೆ, ಆರ್ಮಿ ಮುಂತಾದ ಕೆಲಸಗಳು, ಅಂತಃಸತ್ವ ಅಂದರೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಸು, ಹೀಗೆ ನಮ್ಮಲ್ಲೇ ಇದೆ ಇವೆಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ನಾವು ಒಂದು ಸತ್ವವನ್ನು ಇನ್ನೊಂದು ರೀತಿ ಬದುಕಿದ್ರೆ ನಾವು ಫೇಲ್ಯೂರ್ ಆಗ್ತೀವಿ. ಫಾರ್ ಎಕ್ಸಾಂಪಲ್, ನಾವೊಂದು ದೃಢವಾದ ಮರವಾಗಿ ಬೆಳೀಬೇಕು. ಬೆಳೆದು ನಮ್ಮ ಮೇಲೆ ಬಳ್ಳಿಗಳು ಹಬ್ಬತ್ತೆ, ಆ ನಿಸ್ಸತ್ವದ ಬಳ್ಳಿಗಳು. ಆ ಬಳ್ಳಿಗಳಿಗೆ ಒಂದು ಚಿಕ್ಕ ಚಿಕ್ಕ ಬೇರುಗಳಿರುತ್ತೆ, ಅದು ಆ ಮರಕ್ಕೆ ಅಲ್ಲಲ್ಲಿ ಅಂಟಿಕೊಂಡು ಬೆಳೆಯುತ್ತೆ. ಆದರೆ ಮರ ಆ ಬಳ್ಳಿನ ಅಪ್ಪಿಕೊಳ್ಳೋದಿಲ್ಲ, ಇಟ್ಕೊಳ್ಳೋದಿಲ್ಲ, ಮುಟ್ಕೊಳ್ಳೋದಿಲ್ಲ. ಆ ಮರ ತನ್ನಷ್ಟಕ್ಕೆ ತಾನು ಬೆಳೆದಿರುತ್ತೆ. ಬಳ್ಳಿ ಬೆಳೆಯೋದ್ರಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಇರೋದಿಲ್ಲ. ಮರ ಹೆಂಗ್ ಬೆಳೆಯುತ್ತೆ ಅಂದ್ರೆ, ನೋಡು, ಎಲ್ಲರಿಗೂ ಸರ್ವ ಸ್ವಾತಂತ್ರ್ಯ. ಆಕ್ಸಿಜನ್ ಕೊಡುತ್ತೆ, ಅದ್ರ ನೆರಳಿಗೆ ಬಂದವರಿಗೆ ನೆರಳು ಕೊಡುತ್ತೆ. ನೆರಳು ಬನ್ನಿ ಅಂತ ಕರೆಯೋದಿಲ್ಲ, ಹೋಗಿ ಅಂತ ಹೇಳೋದಿಲ್ಲ. ಹೋದವರಿಗೂ ಬಾಯಿ ಹೇಳಲ್ಲ, ಬಂದವರಿಗೆ ಹಾಯಿ ಹೇಳಲ್ಲ. ಏನು ಅಬ್ಜೆಕ್ಷನ್ ಇಲ್ಲದೆ ನಿಂತ್ಕೊಂಡಿರುತ್ತೆ ಮರ. ತಾನು ಮಾತ್ರ ಶತ್ರು ಕಡಿಯೋಕ್ ಬಂದ್ರು ಆಕ್ಸಿಜನ್ ಕೊಡುತ್ತೆ, ನೀರು ಹಾಕೋವನಿಗೂ ಆಕ್ಸಿಜನ್ ಕೊಡುತ್ತೆ. ಯಾವುದೇ ಭೇದ ಭಾವ ಇಲ್ಲ. ನಮೇ ದ್ವೇಷೋಸ್ತಿನ ಪ್ರಿಯ ಅಂತ. ಆ ಮರದ ತರ ನಾವು ಆಗ್ಬೇಕು. ನಮ್ಮ ಮೇಲೆ ಹಬ್ಬುವ ಬಳ್ಳಿಗಳನ್ನ ನಾವು ಹಿಡ್ಕೊಳಕ್ ಹೋಗ್ಬಾರ್ದು. ಬಳ್ಳಿನ ಹಿಡ್ಕೊಂಡಾಗ ಏನಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಯಾವ್ದಾದ್ರು ಒಂದು ಬಳ್ಳಿ ನಿಮ್ಮ ಮನೇಲಿ ಹಬ್ಬಿಸಿರ್ತೀರಿ ಗ್ರಿಲ್ಗೆಲ್ಲಾದ್ರೂ ನೋಡಿ, ಅದಷ್ಟಕ್ಕದೇ ಹಬ್ಕೊಂಡೋದ್ರೆ ಮೆತ್ಕೊಂಡಿರುತ್ತೆ. ನೀವೇನಾದ್ರೂ ಒಂದು ದಾರ ಕಟ್ಟಿ ಆ ಕಟ್ಟಿರೋ ಜಾಗದಲ್ಲಿ ಆ ಬಳ್ಳಿ ಅನ್ಕೊಳತ್ತೆ, ನಾನು ಯಾಕೆ ಇಲ್ಲಿ ಬೇರೂರ್ಲಿ, ಇದೇ ನನ್ನ ಹಿಡ್ಕೊಂಡಿದೆ ಅಂತ ಹೇಳಿ ಆ ದಾರ ಬಿಚ್ಚಿದ ತಕ್ಷಣ ಬಿದ್ದೋಗುತ್ತೆ ಆ ಬಳ್ಳಿ. ಕೋತಿಯ ಮರಿ ಕೋತಿಯನ್ನ ಹಿಡಿದಿಟ್ಟುಕೊಂಡಿರುತ್ತೆ, ಕೋತಿ ಮರಿಯನ್ನ ಹಿಡಿದಿಟ್ಕೊಂಡಿರಲ್ಲ. ಎಷ್ಟು ದೂರ ಮರದಿಂದ ಮರಕ್ಕೆ ಜಂಪ್ ಮಾಡಿದ್ರು ಮರಿ ಮಾತ್ರ ತಾಯಿನ ಬಿಡೋದಿಲ್ಲ. ಅದೇ ತಾಯಿ ಮರಿನ ಹಿಡ್ಕೊಂಡಿರುತ್ತೆ ಮನುಷ್ಯ. ಮಗುನ ಎತ್ಕೊಂಡಿರೋ ತಾಯಿ ಮನುಷ್ಯ ಮರಿನ ಎತ್ಕೊಂಡಿರುತ್ತೆ. ಆದ್ರೆ ಜಂಪ್ ಮಾಡೋಕ್ಕಾಗಲ್ಲ, ಯಾವ ಕೆಲಸ ಮಾಡೋಕ್ಕಾಗಲ್ಲ. ಆ ಮರಿ ತಾಯಿ ಹಿಡ್ಕೊಂಡಿದ್ಯಲ್ಲ ಅಂತ ತಾನು ಹಿಡ್ಕೊಳ್ಳೋದು ಬಿಟ್ಬಿಡುತ್ತೆ. ಆದ್ರೆ ಆ ಮರಿ ತಾಯಿನ ಹಿಡ್ಕೊಂಡಾಗ ಆ ಗ್ರಿಪ್ ಬೆಳೆಸ್ಕೊಳುತ್ತೆ, ಆ ಬೆರಳುಗಳಲ್ಲಿ ಸ್ಟ್ರೆಂತ್ ಬೆಳೆಸ್ಕೊಳುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ನಾವು ಇದನ್ನು ಕಲ್ತ್ಕೋಬೇಕು. ನಾವು ಇನ್ನೊಬ್ಬರಿಗೆ ಸ್ಟ್ರೆಂತ್ ಆಗಿದ್ದೀವಿ ಅಂತ ನಿಂತ್ಕೊಂಡ್ರೆ ಸಾಕು, ಅವರಷ್ಟಕ್ಕೆ ಅವರೇ ನಮ್ಮನ್ನ ಹಿಡ್ಕೊಂಡಿರ್ತಾರೆ. ನಿಮಗೂ ಕಷ್ಟ ಆಗೋದಿಲ್ಲ. ನಾವು ಯಾವಾಗ ಇನ್ನೊಬ್ಬರನ್ನ ಹಿಡ್ಕೊಳಕ್ ಹೋಗ್ತೀವೋ ಅವ್ರ ಡಿಪೆಂಡೆನ್ಸಿ ಜಾಸ್ತಿಯಾಗಿ ಅವರಲ್ಲಿ ಅಹಂಕಾರ ಬೆಳೆಯುತ್ತೆ. ನಮ್ಗೆ ಇನ್ನೇನು ಹಿಡ್ಕೊಳ್ಳೋದು ಕೆಲಸ ಇಲ್ಲ, ನಾವು ಪ್ಯಾರಾಸೈಟ್ಸ್ ಆಗಿ ಬದುಕೋಣ ಅಂತ ಹೇಳಿ ನಿಮಗೆ ಮೋಸಗಳು ಮಾಡಕ್ ಶುರು ಮಾಡ್ತಾರೆ. ಮೋಸ ಮಾಡೋದಕ್ಕೆ ಮುಖ್ಯ ಕಾರಣ ನಾವೇ ಆಗಿರ್ತೀವಿ. ನಾವು ನಮ್ಮಷ್ಟಕ್ಕೆ ಬೆಳೆದು ಬಂದವರಿಗೆ ಆಶ್ರಯ ಕೊಟ್ಟಿದ್ರೆ ಅವ್ರು ಯಾರೂ ಮೋಸ ಕೊಡಲ್ಲ. ಆ ಮರಕ್ಕೆ ನೀರು ಹಾಕ್ತೀವಿ ನಾವು, ಆ ಮರ ಹಣ್ಣು ಕೊಡ್ತಲ್ಲ ಅಂತ ಖುಷಿ ಪಡ್ತೀವಿ. ಆದ್ರೆ ಬಲವಂತವಾಗಿ ಹಣ್ಣು ತಿನ್ಸಿದ್ರೆ ಆ ಮರ ಬಿಟ್ಟೊಟ್ಟೋಗ್ತಾರೆ ಜನ. ಬಲವಂತವಾಗಿ ಬೇಲಿ ಹಾಕೊಂಡು ಮರ ಬಳ್ಳಿಗಳಿಂದ ಕೊಂಬೆಗಳಿಂದ ನಮ್ಮನ್ನು ಹಿಡ್ಕೊಳಕ್ ಬಂದ್ರೆ ಆ ಮರದಿಂದ ದೂರ ಓಡ್ತೀವಿ ನಾವು. ಅದಕ್ಕೆ ನಾವು ಯಾವಾಗಲೂ ಸ್ವತಂತ್ರವನ್ನ ಕೊಟ್ಟು ನಮ್ಮನ್ನ ಹಿಡ್ಕೊಳ್ಳೋರ್ಗೆ ಸಮಾಧಾನದಿಂದ ಇರ್ಬೇಕಷ್ಟೇ. ನಾವು ಹಿಡ್ಕೊಳಕ್ ಹೋದಾಗ ತಪ್ಪಿಸ್ಕೊಂಡು ಹೋಗ್ತಾರೆ, ಮೋಸ ಹೋಗ್ತೀವಿ. ಬೆಳೆಯೋದನ್ನ ಕಲ್ತ್ಕೋಬೇಕು ಮರದಿಂದ. ಮರದ ಹಾಗೆ ಬೆಳೆದ್ರೆ ಬಳ್ಳಿಗಳೆಲ್ಲ ಸುತ್ತಕೊಳ್ಳುತ್ತೆ. ಹಿಡಿದ ಬಳ್ಳಿಗಳನ್ನ ಅಪ್ಪಿಕೊಂಡ್ರೆ ಬಳ್ಳಿಗಳು ಬಿಚ್ಕೊಂಡ್ ಬಿಡುತ್ತೆ. ಯಾಕಂದ್ರೆ ನಿಮ್ಮ ಅಪ್ಪಿಗೆ ನಿಂತ ತಕ್ಷಣ ಓಡೋಗ್ಬಿಡುತ್ತವು. ಎಲ್ಲೋ ಸ್ವತಂತ್ರ ಕಳ್ಕೊಂಡಿದೀವಿ ಅನ್ಕೊಳತ್ತೆ. ಇನ್ನೊಂದು ಮರ ಹಿಡ್ಕೊಳ್ದೇ ಇರೋ ಮರ ನೋಡುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಇದು. ಮರ ಬಳ್ಳಿ ತರ ಬದುಕಬಾರ್ದು, ಬಳ್ಳಿ ಮರದ ತರ ಬದುಕಬಾರ್ದು. ಮರ ಬಳ್ಳಿ ತರ ಬದುಕಿದ್ರೆ ಬಳ್ಳಿ ತಾನು ಮರ ಅನ್ಕೊಳತ್ತಂತೆ. ಮರ ಏನಾದ್ರು ಬಳ್ಳಿ ಬೀಳಬಾರ್ದು ಅಂತ ಏನಾದ್ರು ಬಳ್ಳಿ ಹಿಡ್ಕೊಂಡ್ರೆ ಬಳ್ಳಿ ಅನ್ಕೊಳತ್ತಂತೆ, ಈ ಮರ ನನ್ನೇ ಹಿಡ್ಕೊಂಡಿದೆ, ಈ ಮರ ಬಿದ್ದೋಗ್ತಾ ಇದೆ, ನಾನು ಹಿಡ್ಕೊಂಡಿದ್ದೀನಿ ಅಂತ ದುರಹಂಕಾರ ಬೀಳುತ್ತಂತೆ. ಈ ಹಳ್ಳಿಗಳಲ್ಲಿ ಬಂಡಿಯ ಕೆಳಗೆ ನಡೆಯುವ ನಾಯಿಯ ಹಾಗೆ ಆ ನಾಯಿ ಅನ್ಕೊಳತ್ತಂತೆ, ನನ್ನಿಂದಾನೇ ಈ ಬಂಡಿ ಹೋಗ್ತಾ ಇರೋದು ಅಂತ. ಪಾಪ 2 ಎತ್ತುಗಳು ಎಳಿತಾ ಇರೋದು, ಅದಕ್ಕೆ
ಗೊತ್ತಾಗಲ್ಲ. ಅದ್ರ ನೆರಳಲ್ಲಿ ನಾನು ನಡೀತಾ ಇದ್ದೀನಿ, ನಾನು ನಡೆದಾಗೆಲ್ಲ ಬಂಡಿ ಬರ್ತಾ ಇದೆ, ನನ್ನಿಂದ ಈ ಬಂಡಿ ಎಳಿತಾ ಇದ್ದೀನಿ ಅನ್ಕೊಳತ್ತಂತೆ ನಾಯಿ. ಹಾಗಾಗಿ ಆ ಅಹಂಕಾರ ಬಂದ್ಬಿಡುತ್ತೆ ಆ ಬಳ್ಳಿಗೆ. ಮರನೇ ಹಿಡ್ಕೊಂಡಾಗ ಓ ಮರ ತಾನು ಬೀಳಬಾರ್ದು ಅಂತ ತಾನು ಹಿಡ್ಕೊಂಡಿದೆ ಅಂತ. ಅದಕ್ಕೆ ನೋಡಿ, ಸೃಷ್ಟಿಯನ್ನ ನಾವು ಅನುಸರಿಸಬೇಕು. ನಾವು ಮರದ ಥರ, ನೀವು ಮರವಾಗಿದ್ದರೆ ಮರದ ಥರ ಬೆಳೆದು ನಿಂತ್ಕೋಬೇಕು. CMD MD ಇವರೆಲ್ಲ ಆ ಪದವಿಯಲ್ಲಿ ಇದ್ದಾಗ ಪದವಿ ಗೌರವದ ಥರ ನಡ್ಕೋಬೇಕು. ಅವರು ಕಾರ್ಮಿಕರ ಮೇಲೆ ಡಿಪೆಂಡ್ ಆಗೋದು. ಬಾಪ ಇಲ್ಲಿ ನಿನ್ನ ಒಪಿನಿಯನ್ ಏನಪ್ಪ, ನೀನು ಹೇಳ್ದಂಗೆ ಮಾಡೋಣ ಅಂತ ಅಂದಾಗ ಆ ಕಾರ್ಮಿಕ ಅನ್ಕೋತಾನೆ, ಓ ನನ್ನ ಒಪಿನಿಯನ್ಗೆ ಅಷ್ಟು ಇಂಪಾರ್ಟೆನ್ಸ್ ಇದೆಯಾ, ಹಾಗಾದರೆ ನನ್ನಿಂದನೇ ಈ ಕಂಪನಿ ನಡೀತಾ ಇದೆ ಅಂತ ಅನ್ಕೋತಾರೆ. ಆ ದೊಡ್ಡ ಮನುಷ್ಯ ಕೇಳೋದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನ ತಿಳ್ಕೋಬೇಕು ನಾವು. ಮರಗಳು ಎಷ್ಟು ಚೆನ್ನಾಗಿ ಪಾಠ ಕಲಿಸುತ್ತಲ್ಲ. ಮರ ರಕ್ಷಣೆ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಮರ ನಿಮ್ಮನ್ನು ಮಾತಾಡುತ್ತೆ, ಏಯ್ ನನ್ನ ಹಾಗಾಗೋ ಅಂತ ಹೇಳುತ್ತೆ. ವಿಂಡ್ ಮಿಲ್ ರೆಕ್ಕೆ ಹೋಗ್ತಾ ಇದೆ. ಒಂದು ನಿಮಿಷ. ನೋಡಿ ವಿಂಡ್ ಮಿಲ್ ರೆಕ್ಕೆ ಎಷ್ಟು ಉದ್ದ ಇದೆ. ಏನು ಎಷ್ಟು ಚೆನ್ನಾಗಿದೆ ನೋಡಿ. ಈ ಮರದ ಪಾಠ ನಿಮ್ಗೆ ಇವತ್ತು ಮಾಡಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಗೆಳೆಯರೆ, ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ಬೆಳೀತಾ ಇದ್ರೆ ನಮ್ಮ ನೆರಳಲ್ಲಿ ಅನೇಕ ಜನ ಬಂದೇ ಬರ್ತಾರೆ. ಎప్పుడు ಸಂಪದ ಗಲಿಗಿನ ಅప్పుడు ಬಂದು ಲೊತ್ತೂರು. ನಿಮ್ಮ ಹತ್ರ ಸಂಪತ್ತು ಬಂದ ತಕ್ಷಣ ಎಲ್ಲರೂ ಬರ್ತಾರೆ. ಶತ್ರುಗಳು ಮಿತ್ರರಾಗ್ಬಿಡ್ತಾರೆ. ಹೆಂಗಂದ್ರೆ ಕೆರೆಗೆ ನೀರು ಬಂದ ತಕ್ಷಣ ವಟ 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 ಅಂತ ಕಪ್ಪೆಗಳ ಶಬ್ದ ಶುರುವಾಗುತ್ತೆ. ಅಲ್ಲಿವರೆಗೂ ಎಲ್ಲಿರುತ್ತೋ ಗೊತ್ತಿಲ್ಲ, ಬಚ್ಚಿಟ್ಕೊಂಡಿರುತ್ತೆ ಕಪ್ಪೆಗಳು. ಹಂಗೆ ತುಂಬಾ ತುಂಬಾ ಧನ್ಯವಾದ. ಅಹೋರಾತ್ರ.